ಮಾರ್ಗದರ್ಶನ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದ ಅದ್ದೂರಿ ಕಾರ್ಯಕ್ರಮ. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಾರ್ಗದರ್ಶನ್ ಎಜುಕೇಷನ್ ಟ್ರಸ್ಟ್ನ ಮಾರ್ಗದರ್ಶನ್ ಶಾಲೆಯ ವಾರ್ಷಿಕ ಸಮ್ಮೇಳನವು ಸಂಭ್ರಮದಿಂದ ಜರುಗಿತು. ಆಲಮಟ್ಟಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು, ಮುದ್ದೇಬಿಹಾಳ ಪೂಜ್ಯರು ಹಾಗೂ ನಂದವಾಡಗಿಯ ಡಾಕ್ಟರ್ ಅಭಿನವ ಚೆನ್ನಬಸವ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳ ಮಾತು ಪ್ರಗತಿಪರ ರೈತರಾದ ದೇವೇಂದ್ರಪ್ಪ ಬಡೋಟಗಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಮಕ್ಕಳ ಕಲಿಕೆಗೆ ಒತ್ತು ನೀಡಲಾಗುತ್ತಿದೆ ಎಂದರೆ ಒಕ್ಕಲುತನ, ರೈತನ ಕುರಿತು ಅರಿವು ಮೂಡಿಸಬೇಕು. ಮಾರ್ಗದರ್ಶನ್ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿದೆ ಎಂದರು. ಡಾಕ್ಟರ್ ಅಭಿನವ ಚೆನ್ನಬಸವ ಶಿವಾಚಾರ್ಯರು ಹೇಳಿದರು. ಮಾರ್ಗದರ್ಶನ್ ಶಿಕ್ಷಣ ಟ್ರಸ್ಟ್ ಮಾರ್ಗದರ್ಶನ್ ಕೇಂದ್ರ ಸ್ಥಾಪನೆಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ದಾರಿ ತೋರಿಸುತ್ತಿದೆ. ಕೇವಲ ಶಿಕ್ಷಣ ಸಾಲದು, ಸಂಸ್ಕಾರಗಳೊಂದಿಗೆ ಮೈಗೂಡಿಸಬೇಕು ಎಂದರು. ಸಂಸ್ಥೆಯ ಚೇರ್ಮನ್ ವಿಜಯಕುಮಾರ್ ಕೂಡಲಗಿಮಠ್ ಮಾತನಾಡಿ, ಪಾಲಕರ ಸಹಕಾರದೊಂದಿಗೆ ಆಧುನಿಕ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ. ಇದೇ ರೀತಿ ಮುಂದುವರಿಸುತ್ತೇವೆ. ನಿಮ್ಮ ಸಹಕಾರ ಮುಂದುವರಿಗೂ ಇರಲಿ ಎಂದರು. ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಚಿಕ್ಕ ಮಕ್ಕಳ ನೃತ್ಯಗಳು ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಅತಿಥಿಗಳು, ಶಿಕ್ಷಕರು, ಸಿಬ್ಬಂದಿ, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.